So sorry for the interruption, guys. ಸ್ವಲ್ಪ ಮೆಮೊರಿ ಲಾಸ್ ಇಶ್ಯೂ ಇತ್ತು. ಸಾರಿ, ಲಾಸ್ ಆಫ್ ಮೆಮೊರಿ. ಸೊ ಅವಾಗ ಏನು ಹೇಳ್ತಾ ಇದ್ದೆ, ನಾನೇನು ಹೇಳ್ತಾ ಇದ್ದೆ, ನನಗೆ ಯಾರಾದರೂ ಇನ್ಫಾರ್ಮ್ ಮಾಡಿದ್ದಿದ್ರೆ 25 ವರ್ಷದಲ್ಲಿ ಬಹುಶಃ ನಾನು ಈ 8,000 ಪೇ ಮಾಡಿಬಿಡ್ತಿದ್ದೆ. ಏನಕ್ಕಂದರೆ ಇದಕ್ಕಿಂತ ಒಂದು ಬೆಸ್ಟ್ ಸೇವಿಂಗ್ ಇಲ್ಲ. ನನಗೆ ಏನಾರು ಆದರೂ ನನ್ನ ಫ್ಯಾಮಿಲಿಗೆ, ಇವಾಗ ನನ್ನ ವೈಫ್ಗೆ, ನನ್ನ ಚಿಲ್ಡ್ರನ್ಸ್ಗೆ, ನನ್ನ ತಂದೆ, ನನ್ನ ತಾಯಿಗೆಲ್ಲ ಏನಾರು ಒಂದು ಸ್ವಲ್ಪ ದೊಡ್ಡ ಸೇವ್ ಇರುತ್ತೆ. ಅಟ್ಲೀಸ್ಟ್ ಅವ್ರಿಗೊಂದು ಕೋಟಿ ಸಿಗುತ್ತೆ ನಾನು ಹೋಗಿದ್ಮೇಲೆ. ಅಂದರೆ ಅವ್ರ ಲೈಫ್ ಇಸ್ ವೆರಿ ಸೆಕ್ಯೂರ್ಡ್. ನಮ್ಮ ಒಂದು ಮಿಡಿಲ್ ಕ್ಲಾಸ್ ಜೀವನನ ಒಂದು ಅಪ್ಲಿಫ್ಟ್ ಮಾಡೋ ಒಂದು ಆಪರ್ಚುನಿಟಿ ನನ್ನ ಲೈಫ್ ಲಾಂಗಲ್ಲಿ ನಾನು 100% 1 ಕೋಟಿ ದುಡಿತೀನ ಅನ್ನೋದು 200% ಫಾರ್ ಶೋರ್ not possible at all in a legal way, because we don't have any source of income apart from earning in a right way that is professional. So we don't do any illegal business, we don't do any business on own, ಇಲ್ಲ ಆ ಕಡೆ ಈ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಏನಿಲ್ಲ. ಸೊ ದ ರೈಟ್ ವೇಲಿ 1 ಕೋಟಿ ಸಂಪಾದನೆ ಮಾಡೋದು ಮೀರ್ಲಿ ಇಂಪಾಸಿಬಲ್. ಸಾಲ ತಗೊಂಡು ಸಾಲ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಸೊ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ಗೊತ್ತಾಗಿದ್ರೆ ಖಂಡಿತ ನಾನು ಇವಾಗ 12,000 ತಿಂಗಳಿಗೆ ಇಲ್ಲ 13,000 ವರ್ಷಕ್ಕೆ ಪೇ ಮಾಡೋ ಬದಲು ವರ್ಷಕ್ಕೆ 8,000 ಪೇ ಮಾಡ್ತಾ ಇದ್ದೆ. ಸೊ ಸ್ಟಿಲ್ ನಾಟ್ ಬ್ಯಾಡ್. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಪೀಪಲ್ ಹು ಹವ್ ನಾಟ್ ಡನ್, ಸ್ಟಿಲ್ ಇಟ್ ಇಸ್ ನಾಟ್ ಬ್ಯಾಡ್. ಬಟ್ ನನ್ನ ಪಾಯಿಂಟ್ ಏನು ಅಂತಂದರೆ, ಅರ್ಲಿ ಜನ್ರೇಷನ್ ಅಂದರೆ ಯಂಗ್ ಏಜಲ್ಲಿರೋರು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ರೆ ದೇ ವಿಲ್ ನಾಟ್ ರಿಗ್ರೆಟ್ ಲೈಕ್ ಮೀ, ಬಿಕಾಸ್ ಐ ಮೈಟ್ ಹ್ಯಾವ್ ಟು ಬಿ ಫೋರ್ಸ್. ನಾನು ಮೇ ಬಿ ಯಂಗ್ಸ್ಟರ್ ಕಂಪೇರ್ ಮಾಡಿದ್ರೆ ನಾನು 5,000 ಎಕ್ಸ್ಟ್ರಾ ಪೇ ಮಾಡ್ಬೋದು. ಆದರೆ ಅದೇ ಯಂಗ್ಸ್ಟರು, ಇವಾಗ ಯಾರಾದರೂ ಈ ವಿಡಿಯೋ ನೋಡ್ತಾರೆ ಯಂಗ್ಸ್ಟರು, ಅವರು ಈ ಥರ ನಂತರ ಫೀಲ್ ಮಾಡಬಾರ್ದು. ಅಯ್ಯೋ ನಾನು ಇವಾಗ 12,000 ಪೇ ಮಾಡಬೇಕಾ, ಇದೇ 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಿದ್ರೆ, 6 ವರ್ಷದಿಂದ ಸ್ಟಾರ್ಟ್ ಮಾಡಿದರೆ 5,000 ರೂಪಾಯಿ ಸೇವ್ ಮಾಡ್ಬೋದಾಗಿತ್ತಲ್ಲ ಅಂತ ಒಂದು ಥಾಟ್ ಬರೋದು ಬೇಡ. ಸೊ ಬ್ಲೈಂಡ್ಲಿ ಗೋ ಫಾರ್ ಇಟ್. ದರ್ ಇಸ್ ನೋ ಅದರ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್. ಜಸ್ಟ್ ಅ ಡಿಫ್ರೆಂಟ್ ವ್ಯೂ ಇಫ್ ಐ ಹ್ಯಾವ್ ಟು ಟೇಕ್ ಅ ಹೋಲ್ ಲೈಫ್. ಏನಪ್ಪ 80 ವರ್ಷ ಬದುಕ್ಬಿಡ್ತೀನಿ ನಾನು, 99 ವರ್ಷ ತನಕ ವೇಸ್ಟ್ ಆಗಿಬಿಡುತ್ತಲ್ಲ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡ್ರೆ, ದೆನ್ ಯು ಹ್ಯಾವ್ ಅ ಹೋಲ್ ಲೈಫ್, ದಟ್ ಇಸ್ 100 years, ರೈಟ್? 100 years ತನಕ ಬದುಕೋದು ತುಂಬ ಕಮ್ಮಿ, 100 years ಮೇಲೆ ಬದುಕೋದು ತುಂಬ ಕಮ್ಮಿ. ಸೊ ರೇರ್ ಆಗಿ ನೋಡಿದ್ರೆ 50 ಲಕ್ಷ ಬೇಕಂದರೆ ನಾನು ವರ್ಷಕ್ಕೆ ಇಷ್ಟು ಪೇ ಮಾಡ್ತೀನಿ, 75 ಲಕ್ಷ ಬೇಕು ಅಂದರೆ ನಾನು ಇಷ್ಟು ಪೇ ಮಾಡ್ತೀನಿ, 9,794 ಪರ್ ಇಯರ್. 1 ಕೋಟಿ ಬೇಕಂದರೆ ವರ್ಷಕ್ಕೆ 12,514, ವಿಚ್ ಇಸ್ ನಾಟ್ ಅಟ್ ಆಲ್ ಬ್ಯಾಡ್. ನಾವು ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ನಾನು 1 ಕೋಟಿಗೆ ನನ್ನ ಏಜ್ಗೆ ಐ ಹ್ಯಾವ್ ಟು ಪೇ 15,000 to 16,000 approximate premium, which is really not bad. I mean, not really bad, ಅಲ್ಲಿ ಬ್ಯಾಡೇ ಅಲ್ಲ. ಬಿಕಾಸ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ತಗೊಂಡ್ರೆ ಐ ಪೇ ವಾಟ್ ಐ ಆಮ್ ಪೇಯಿಂಗ್ ಕರೆಂಟ್ಲಿ ಇಸ್ 4,560 ಪೇ ಮಾಡ್ತೀನಿ. ಲೆಟ್ಸ್ 4.5 ಅಂತಲೇ ಅಂದ್ಕೊಳ್ಳಿ. ಸೊ 4.5 4 ಇಂಟರ್ವಲ್ಸ್ ನಾನು ಕ್ವಾರ್ಟರ್ಲಿ ಪೇ ಮಾಡ್ತೀನಿ. 4 ಅಂದರೆ 16, ಐ ಥಿಂಕ್ ಕ್ಲೋಸ್ ಟು 18,000 ಪೇ ಮಾಡ್ತೀನಿ ನಾನು. ಸೊ 18,000 ಪೇ ಮಾಡಿ ನನಗೆ ಕವರ್ ಆಗಿರೋದು ಜಸ್ಟ್ 5 lakhs ಅಷ್ಟೇ, ನಾನು ಏನಾರು ಆದರೆ. But there is some kind of dividends that I receive once in a while, 50,000, 5 years ಒಂದ್ಸಲಿ. Who wants that? 18,000 ಪೇ ಮಾಡಿ ವರ್ಷಕ್ಕೆ ನನಗೆ ಬರೀ 5 lakhs ಕವರಾ? ವೈ ಡು ಐ ವಾಂಟ್ ಲೈಫ್ ಇನ್ಶೂರೆನ್ಸ್? ಇನ್ಸ್ಟೆಡ್ ಆಫ್ ನಂಗೆ ಯಾರಾದರೂ ಮುಂಚೆ ಗೊತ್ತಾಗಿದ್ದರೆ ಐ ವುಡಂಟ್ ಹವ್ ಟೇಕನ್ ದಟ್ ಪಾಲಿಸಿ ಓನ್ಲಿ. ಆ ಟೈಮಲ್ಲಿ ಟರ್ಮ್ ಯಾರಾದರೂ ಹೇಳಿದ್ದಿದ್ರೆ ನನಗೆ, ಇನ್ಸ್ಟೆಡ್ ಆಫ್ ಪೇ 18,000, ಪ್ರಾಬಬ್ಲಿ ಐ ವುಡ್ ಹವ್ ಎಂಡ್ ಅಪ್ ಪೇ ಲೈಕ್ 12,000 ಪರ್ ಇಯರ್. ಇದು ಆವಾಗ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿ 5 years ಆಯಿತು. ಸೊ 12,000 ಪರ್ ಇಯರ್ ನಾನು ಪೇ ಮಾಡ್ತಿದ್ದೆ. ಸೊ ಲೈಫ್ ಲಾಂಗ್ ಅಷ್ಟು ಪೇ ಮಾಡಿಕೊಂಡು ಐ ವುಡ್ ಹವ್ ಗಾಟ್ 1 crore ಇಫ್ ಸಮಥಿಂಗ್ ವುಡ್ ಹವ್ ಹ್ಯಾಪನ್ಡ್. ಲೈಫ್ ಲಾಂಗ್ ನಾನು ಸೆಕ್ಯೂರ್ಡ್ ಆಗಿರ್ತಿದ್ದೆ. ಫ್ರಮ್ ದ ಟೈಮ್ ಐ ಟುಕ್ ದಿಸ್ ಪಾಲಿಸಿ, ಐ ವುಡ್ ಫ್ರಮ್ ದ ಟೈಮ್ ಫ್ರಮ್ ದ ಟೈಮ್ ನಾನು ಈ ಪಾಲಿಸಿ ತೊಗೊಳ್ದಾಗಿಂದ ಇನ್ನು ಸಾಯ ತನಕ ಧೈರ್ಯವಾಗಿರ್ತಿದ್ದೆ ನಾನು. ಏನಂತ, ನಾನು ಏನಾರು ಆಯಿತು ಅಂದರೂ ನನ್ನ ಫ್ಯಾಮಿಲಿಗೆ, ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಬರುತ್ತೆ ಅಂತ. ಅಲ್ಲಿಂದ ಈ 7 years ಐ ವಾಸ್ ಲೈಕ್ ಏನು ಸೇವಿಂಗ್ಸ್ ಇಲ್ಲ, ಏನಾರು ಆದರೆ ಏನಪ್ಪ ಅಂತ ಯೋಚನೆ ಮಾಡಬೇಕಾಗಿತ್ತು. ಆ ಯೋಚನೆ ಬರ್ತಾ ಇರಲಿಲ್ಲ. ಐ ವುಡ್ ಹವ್ ಬೀನ್ ಅಟ್ ಪೀಸ್. ಓಕೆನಾ? ದಿಸ್ ಇಸ್ ಟರ್ಮ್. ಸೊ ನಾವು ಇದರಲ್ಲಿ ಸ್ವಲ್ಪ ಕ್ಯಾಚಸ್ ಇದೆ. ಏನಂತಂದರೆ, ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಈ 80 ಅಂತ ಇದೆಯಲ್ಲ, 80 ಮಾತ್ರ ಇಲ್ಲ, ನೀವು 55 ಸೆಲೆಕ್ಟ್ ಮಾಡ್ಬೋದು, 60 ಸೆಲೆಕ್ಟ್ ಮಾಡ್ಬೋದು. ದಟ್ ಇಸ್ ವಾಟ್ ಇಟ್ ಸೇಸ್. 5, 10, 15 ನಾವು ಸೆಲೆಕ್ಟ್ ಮಾಡ್ಕೊಬೋದು. ಇಫ್ ಯು ಆರ್ ಶೋರ್ ಯು ವಿಲ್ ಡೈ ಇನ್ ನೆಕ್ಸ್ಟ್ 5 years, ಸೊ ಗೋ ಅಹೆಡ್ ಆ್ಯಂಡ್ ಟೇಕ್ ದಿಸ್. ಅಂದರೆ ಯು ಕ್ಯಾನ್ ಸೆಲೆಕ್ಟ್ 5-10 years ಅಂತ ಹೇಳ್ತಾರೆ ನಾನು. ಸೊ 60, 70, 80, 90, 100 ಅಂತ ಸೆಲೆಕ್ಟ್ ಮಾಡ್ಬೋದು. ಓಕೆನಾ? ದಟ್ ಡಿಪೆಂಡ್ಸ್ ಅಪಾನ್ ಯು ಗೈಸ್. So for example, someone selected on an average, maximum number of people choose 65 to 70, like 60 to 65 ಆ ರೇಂಜ್ ಸೆಲೆಕ್ಟ್ ಮಾಡ್ತಾರೆ. ಬಿಕಾಸ್ ಲೈಫ್ ಸ್ಪ್ಯಾನ್ ಬಂದು ಬೇಸ್ಡ್ ಆನ್ ಆರ್ ಮಾರ್ಟಾಲಿಟಿ ಇಟ್ ಇಸ್ ಲೈಕ್ 65 to 70 ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸೊ ಇವಾಗ ಏನಪ್ಪ ಇವಾಗ ಅದ್ರ ಮೇಲೆ ಉಳಿದು ಬಿಟ್ರೆ, ದ ಓನ್ಲಿ ಸ್ಯಾಡ್ ಥಿಂಗ್ ಇಸ್ ಇಫ್ ಯು ಸರ್ವೈವ್ ಆಫ್ಟರ್ ದಿ ಟೋಟಲ್ ನಂಬರ್ ಆಫ್ ಇಯರ್ಸ್ ದಟ್ ಯು ಹವ್ ಸೆಲೆಕ್ಟೆಡ್, ಅಂದರೆ ಆ ಇಯರ್ ಸೆಲೆಕ್ಟ್ ಮಾಡಿದಾಗ ಅದಕ್ಕಿಂತ ಮೇಲೆ ನೀವು ಬದುಕ್ಬಿಟ್ರೆ ಯು ವಿಲ್
not receive even a single money. So that's ಒಂದು ಸೈಡ್ ಪಾರ್ಟ್. ಬಟ್ ಥಿಂಕ್ ಅಬೌಟ್ ಇಟ್, 4,000 ನಾವು ಪೇ ಮಾಡಿ, 6,000 ಪೇ ಮಾಡಿ, ವರ್ಷಕ್ಕೆ 8,000 ಪೇ ಮಾಡಿ, ನಮಗೆ ನಾವು ಬದುಕೋದಕ್ಕೂ ಮತ್ತು ನಾನು ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿನ ಪೀರಿಯಡಲ್ಲಿ ಸಾವು ಯಾವತ್ತು ಬೇಕಾದ್ರೆ ಬರ್ಬೋದು. ಬಂದರೆ ನನ್ನ ಫ್ಯಾಮಿಲಿಗೆ ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ದ್ಯಾಟ್ ಈಸ್ ದಿ ಅಬ್ಜೆಕ್ಟಿವ್ ಆಫ್ ದಿಸ್. ಆ್ಯಂಡ್ ಲೆಟ್ಸ್ ನಾಟ್ ಫರ್ಗೆಟ್, ದಿ ಅಬ್ಜೆಕ್ಟಿವ್ ಆಫ್ ಇನ್ಶೂರೆನ್ಸ್ ಇಸ್ ಟು ಕವರ್ ದ ರಿಸ್ಕ್, ಇಟ್ಸ್ ನಾಟ್ ದ ಬಿಸ್ನೆಸ್. ಓಕೆನಾ? ಸೊ ಬಟ್ ಐ ಆಮ್ ಟ್ರೈಂಗ್ ಟು ಸಿ ಆ್ಯಂಡ್ ಸೇ ಆರ್ ಇನ್ಫಾರ್ಮ್ ಯು ಗೈಸ್ ಇನ್ ಅದರ್ ವೇಸ್ ಸೊ ದಟ್ ಇಟ್ ಕ್ಯಾನ್ ಬಿ ಎ ಸೇವಿಂಗ್ಸ್ ಆಲ್ಸೋ ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಬಟ್ ದಟ್ ಈಸ್ ನಾಟ್ ದಿ ಅಬ್ಜೆಕ್ಟಿವ್. ನಾವು ಅಲ್ಲಿಗೆ ಹೇಳಿ ಪೊಲೀಸ್ ಸ್ಟಾಪ್ ಕೊಡಲ್ಲ. ಐ ವುಡ್ ಗಿವ್ ಅ ಕಾಮಾ ದೇರ್, ಬಟ್ ದೇರ್ ಇಸ್ ಅನ್ ಅದರ್ ಆಪ್ಷನ್ ಇನ್ term insurance only, that is called as premium return of premium anta. Sorry, so return of premium ಅಂದ್ರೆ ಏನಂದರೆ, ಇನ್ ಕೇಸ್ ನೀವು ಫಾರ್ ಎಕ್ಸಾಂಪಲ್ 65 ವರ್ಷಕ್ಕೆ ನೀವು ಬದುಕ್ಬಿಟ್ರ, ಇಲ್ಲ 65 ವರ್ಷಕ್ಕೆ ತೊಗೊಂಡಿದ್ದೀರಾ, ಇಲ್ಲ 80 ವರ್ಷಕ್ಕೆ ತೊಗೊಂಡಿದ್ದೀರಾ, 65 ವರ್ಷದ ಮೇಲೆ ನೀವು ಬದುಕ್ಬಿಟ್ರೆ ಯು ವಿಲ್ ರಿಸೀವ್ ಪ್ರೀಮಿಯಂ ಬ್ಯಾಕ್. ದಟ್ ಈಸ್ ಕಾಲ್ಡ್ ಅಸ್ ಸರ್ವೈವಲ್ ಆಫ್ ಬೆನಿಫಿಟ್ಸ್ ಅಂತ ಕರೀತಾರೆ. ನೀವು ಬದುಕ್ಬಿಟ್ರೆ, ಸರ್ವೈವ್ ಆಗಿಬಿಟ್ರೆ, ಯು ವಿಲ್ ರಿಸೀವ್ ಅ ಪ್ರೀಮಿಯಂ. ಫಾರ್ ಎಕ್ಸಾಂಪಲ್, ಅದು ತೋರ್ಸೋಕ್ಕೆ ನಂಗಿಲ್ಲ, ಯು ಕ್ಯಾನ್ ಗೋ ಆ್ಯಂಡ್ ಗೂಗಲ್ ಇಟ್ ಔಟ್ ಇನ್ ಪಾಲಿಸಿ ಬಜಾರ್ ಆರ್ bankbazaar.com. ಆ ಸರ್ಟನ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಇರೋ ಆಪ್ಷನಲ್ಲಿ. ಸೊ ಲೆಟ್ಸ್ ಟೇಕ್ ದಿಸ್ ಆಸ್ ಅನ್ ಎಕ್ಸಾಂಪಲ್. ಓಕೆನಾ? ಸೊ ನೀವು, ನಾನು 80 ವರ್ಷಕ್ಕೆ ತೊಗೊಂಡಿದ್ದೀನಿ, ನಾನು 2,72,000 ಪೇ ಮಾಡಿದ್ದೀನಿ. ಸೊ ಇನ್ ಕೇಸ್ ನಾನು ಬದುಕ್ಬಿಟ್ರೆ, ನಾನು ರಿಟರ್ನ್ ಆಫ್ ಪ್ರೀಮಿಯಂ ಆಪ್ಷನ್ ಚೂಸ್ ಮಾಡಿದ್ದೀನಿ. ನಾನು ಸತ್ತರೆ ನನ್ನ ಮನೆಯವ್ರಿಗೆ ಇದೋಗುತ್ತೆ. ನಾನು ಬದುಕ್ಬಿಟ್ರೆ ಈ 2,72,000 ಬದಲು ಮೇ ಬಿ 2,50,000, 2,40,000, 2,60,000 ಬರುತ್ತೆ. ಸೊ ಇಟ್ ವಿಲ್ ಬಿ ಆನ್ ದ್ಯಾಟ್ ರೇಂಜ್. ಸೊ ವಿಚ್ ಮೀನ್ಸ್ ಯು ಆರ್ ಸ್ಟಿಲ್ ಗೆಟಿಂಗ್ ದ ಮನಿ. ರಿಸ್ಕು ಕವರ್ ಆಯಿತು, ನಿಮ್ಮ ಮನಿನೂ ಬರ್ತಾ ಇದೆ. ಬಟ್ ದ ಓನ್ಲಿ ಪಾಯಿಂಟ್ ಇಸ್ ಪ್ರೀಮಿಯಂ ಇದಿರಲ್ಲ. ಪ್ರೀಮಿಯಂ ವಿಲ್ ಬಿ ಹೈಯರ್ ದೆನ್ ವಾಟ್ ಯು ಆರ್ ಪೇಯಿಂಗ್ ಹಿಯರ್. ಸೊ ಅಂಡರ್ಸ್ಟ್ಯಾಂಡ್. ಸೊ ರಿಟರ್ನ್ ಆಫ್ ಪ್ರೀಮಿಯಂ ಆಪ್ಷನ್ ಇದೆ. ಇಫ್ ಪೀಪಲ್ ಆರ್ ಥಿಂಕಿಂಗ್, ಅಯ್ಯೋ ನನ್ನ ಮನಿ ನಾನು ಹೇಳೋಕ್ಕಾಗಲ್ಲ, ನಾನು ಬದುಕ್ಬಿಡ್ತೀನಿ 80 ವರ್ಷದ ಮೇಲೆ, ನಾನು 99 ವರ್ಷದ ಮೇಲೆ ಬದುಕ್ಬಿಡ್ತೀನಿ ಅನ್ನಂಗಿದ್ರೆ, go for return of premium option. Return of premium option is not available beyond 75. ಅಂದರೆ ರಿಟರ್ನ್ ಆಫ್ ಪ್ರೀಮಿಯಂ ಬಂದು 75 ವರ್ಷದ ಮೇಲೆ ಅಲೌಡ್ ಇಲ್ಲ. ಏನಕ್ಕಂದರೆ ಗೌರ್ಮೆಂಟ್ ಇಸ್ ಆಲ್ಸೋ ವೆರಿ ಸ್ಮಾರ್ಟ್ ಆ್ಯಂಡ್ ಕಂಪನೀಸ್ ಆರ್ ಆಲ್ಸೋ ವೆರಿ ಸ್ಮಾರ್ಟ್. ದೇ ವಿಲ್ ವೆರಿ ಮಚ್ ನೋ ದ್ಯಾಟ್ ಆಫ್ಟರ್ 75 ಇಯರ್ಸ್ ಆಗಿದ್ಮೇಲೆ ದ ರಿಸ್ಕ್ ಆಫ್ ಡೈಯಿಂಗ್ ಇಸ್ ಹೈ. ಐ ಮೀನ್ ದ ಪ್ರಾಬಬಿಲಿಟಿ ಆಫ್ ಡೈಯಿಂಗ್ ಇಸ್ ಹೈ. ಅಂದರೆ ನೀವು ಸಾಯೋ ಅನ್ನೋ ಒಂದು ಆಪರ್ಚುನಿಟಿ, ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅವ್ರು ರಿಟರ್ನ್ ಆಫ್ ಪ್ರೀಮಿಯಂ ಕೊಡಲ್ಲ. ಸೊ ದ ಮ್ಯಾಕ್ಸಿಮಮ್ return of premium is till the age of 75. That too, only 4 or 5 companies will give return of premium, like PNB, Aegon, HDFC, I think Bharti AXA, if I'm not wrong. So in all company return of premium option ಇದೆ. So but if you are choosing 75 as your lifespan, your lifespan 75 ಅಂತ ಚೂಸ್ ಮಾಡಾಗಿದ್ರೆ, you can go for return of premium if you do not want to even waste this amount ಅಂತ ಅನ್ಸಿದ್ರೆ. But keep in mind premium is high. So before I get into this for the youngster, right, I will also ನಾನು ಎಲ್ಡರ್ಸ್ ತೋರಿಸ್ತೀನಿ so that you can get to know an idea. ಸೊ ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ. ಏನು ಆಪ್ಷನ್ ಅಂದರೆ, ಇನ್ನೂ ಒಂದಲ್ಲ, ಭಾಳ ಆಪ್ಷನ್ ಇದೆ. ಸೊ ಈ ಒಂದು ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 80 years, ಈ 75 lakhs ಎಕ್ಸಾಂಪಲ್ ತಗೊಳ್ಳೋಣ. ಇದೇ ಇಟ್ ಅಪ್ಲೈಸ್ ಟು ಆಲ್ ದಿ ಪ್ಲ್ಯಾನ್ಸ್ ಆಫ್ ಲೆಸ್ ದೆನ್ 80 years. ಓಕೆನಾ? ಲೆಸ್ ದೆನ್ 80 years ಸೆಲೆಕ್ಟ್ ಮಾಡಿದಾಗ ಅದಕ್ಕೆ ಹೇಳ್ತೀನಿ ಏನಕ್ಕೆ ಲೆಸ್ ದೆನ್ 80 years ಅಂತ. ಸೊ ನಾವು ಬೇಸ್ಡ್ ಆನ್ ಕಂಪನೀಸ್ ಸೆಲೆಕ್ಟ್ ಮಾಡಿದ್ಮೇಲೆ, ಬೇಸ್ಡ್ ಆನ್ ದಿ ಅಮೌಂಟ್ ದಟ್ ಐ ಚೂಸ್, ನಮಗೆ ಬೇಜಾನ್ ಡಿಫ್ರೆನ್ಸ್ ಆಫ್ ಬೆನಿಫಿಟ್ಸ್ ಸಿಗುತ್ತೆ. ಏನು ಅಂತಂದರೆ, ಟರ್ಮಿನಲ್ ಬೆನಿಫಿಟ್ಸು, ಆಕ್ಸಿಡೆಂಟಲ್ ಬೆನಿಫಿಟ್ಸು, ಡಿಸೇಬಿಲಿಟಿ ಬೆನಿಫಿಟ್ಸು, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ಸು, ಸೊ ಈ ಥರ ಎಕ್ಸೆಟ್ರಾ ಅಂತ ಏನಾದ್ರು ಬೆನಿಫಿಟ್ಸ್ ಇದೆ. ಇದರಲ್ಲಿ ಒಂದು 2-3 ನಾನು ಹೇಳ್ತೀನಿ. ಸೊ ಟರ್ಮಿನಲ್ ಬೆನಿಫಿಟ್ಸ್ ಅಂದರೆ ಏನಂತಂದರೆ, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ಏನಂತಂದರೆ, ನಮ್ಗೆ ಏನಾದ್ರು ಒಂದು ಕ್ರಿಟಿಕಲ್ ಇಲ್ನೆಸ್ ಆದಾಗ, ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಸೊ ಈ ಥರ ಆದಾಗ ಕಂಪನಿ ವಿಲ್ ಎನ್ಶೋರ್ ದ್ಯಾಟ್ ದೇ ವಿಲ್ ವೇವ್ ದ ಪ್ರೀಮಿಯಂ, ಆರ್ ದೇ ವಿಲ್ ಸ್ಟಾಪ್ ದ ಪ್ರೀಮಿಯಂ, ಆರ್ ದೇ ವಿಲ್ ಗಿವ್ ಮನಿ. ಒಂದೊಂದು ಪಾಲಿಸಿ ಒಂದೊಂದು ಥರ ಹೇಳುತ್ತೆ, ಒಂದೊಂದು ಕಂಪನಿ ಒಂದೊಂದು ರೂಲ್ ಫಾಲೋ ಮಾಡುತ್ತೆ. ದೇ ವಿಲ್ ಗಿವ್ ದ ಮನಿ ಫಾರ್ ದ ಟ್ರೀಟ್ಮೆಂಟ್. ಸೊ ಕ್ರಿಟಿಕಲ್ ಇಲ್ನೆಸ್ ಇದು. ಸೊ ನಾರ್ಮಲ್ ಇಲ್ನೆಸ್ ಅಂತಲೂ ಬರುತ್ತೆ. ಫ್ರೀ ಟರ್ಮಿನಲ್ ಇಲ್ನೆಸ್ ಅಂದರೆ, ನೀವು ಏನೇ ಒಂದು ಹುಷಾರಿಲ್ಲದೆ ಅಂತ ಅಡ್ಮಿಟ್ ಆದಾಗ ಈ ಒಂದು 1 ಲಕ್ಷ, ಈ 75 ಲಕ್ಷದಿಂದ ನಿಮಗೆ ಹಾಸ್ಪಿಟಲ್ ಖರ್ಚಿಗೆ ದುಡ್ಡು ಕೊಡ್ತಾರೆ. ಸೊ ಇನ್ ಎ ವೇ ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಲ್ಸೋ. ಸೊ ಯು ಆರ್ ಸೇಫ್ ಹಿಯರ್, ರೈಟ್? ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ದೇರ್ಸ್ ಎ ವೇವರ್ ಆಫ್ ಪ್ರೀಮಿಯಂ ಅಂತ. ಸೊ ಕೆಲವೊಂದು ಡಿಸೆಬಿಲಿಟಿ ಆದಾಗ,
ಇಲ್ಲ ಕೆಲವೊಂದು ಕ್ರಿಟಿಕಲ್ ಇಲ್ನೆಸ್ ಬಂದಾಗ ಏನು ಹೇಳುತ್ತೆ, ಕೆಲವೊಂದು ಕಂಪನಿಗಳು ನೀವು ಒಂದ್ಸಲಿ ಅದು ಆಗಿದ ಮೇಲೆ ಜೀವನ ತನಕ ನೀವು ಪ್ರೀಮಿಯಂ ಪೇ ಮಾಡಬೇಡಿ, ಆದರೆ ನೀವು ಸತ್ತರೆ ನೀವು ಮನೆಯವರಿಗೆ 75 ಲಕ್ಷ ಕೊಡ್ತೀನಿ ಅಂತ ಹೇಳುತ್ತೆ. ಇನ್ನೂ ಒಂದಿರುತ್ತೆ ಡಿಸೇಬಿಲಿಟಿ ಅಂತ. ನೀವು ಏನಾರು ಕೆಲಸದಲ್ಲೋ ಇಲ್ಲ ಒಂದು ಅಪಘಾತ ಆಗಿ ಏನಾದ್ರು ಡಿಸೇಬಿಲಿಟಿ ಆದರೆ ಆ ಡಿಸೇಬಿಲಿಟಿ ಅಮೌಂಟ್ ಅಂತ ಕೊಡ್ತಾರೆ. ಅಂದರೆ ನೀವು ಆ ಥರ ಆದಾಗ ನಿಮ್ಗೊಂದಿಷ್ಟು ಅಮೌಂಟ್ ಕೊಡ್ತೀವಿ, 75 ಲಕ್ಷದಲ್ಲಿ ನಿಮ್ಗೆ 25 ಲಕ್ಷ ಕೊಡ್ತೀವಿ ನಿಮ್ಮ ಮುಂದಿನ ಜೀವನ ನಡೆಸೋಕ್ಕೆ ಅಂತ ಏನೋ ಇರುತ್ತೆ ಆ ಥರ. ಅದು ಅಗೇನ್ ಕಂಪನಿ ಟು ಕಂಪನಿ ಡಿಫ್ರೆನ್ಸು. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಸೊ ನೀವು ಆಕ್ಸಿಡೆಂಟಲ್ಲಿ ಸತ್ತರೆ, ಸ್ಪೆಷಲಾಗಿ ಆಕ್ಸಿಡೆಂಟಲ್ಲಿ ಏನಾದ್ರು ಸತ್ತರೆ ನಿಮಗೆ 75 ಲಕ್ಷ ಜೊತೆ ಇನ್ನೂ ಒಂದು ಎಕ್ಸ್ಟ್ರಾ ದುಡ್ಡು ಇರುತ್ತೆ. ಅದಕ್ಕೊಂದು 10 ಲಕ್ಷ. ಕಂಪನಿ ಟು ಕಂಪನಿ ಡಿಫರ್ ಆಗುತ್ತೆ. ಕೆಲವೊಂದು ಕಂಪನಿಗಳು 5 ಲಕ್ಷ ಅಂತಾರೆ, ಕೆಲವೊಂದು ಕಂಪನಿಗಳು 10 ಲಕ್ಷ ಅಂತಾರೆ, ಕೆಲವೊಂದು ಕಂಪನಿಗಳು 20 ಲಕ್ಷ ಅಂತಾರೆ. ಸೊ ನೀವು ಆಕ್ಸಿಡೆಂಟಲ್ಲಿ ಏನಾರು ಆಯಿತು ಅಂತಂದರೆ 75 ಲಕ್ಷ ಪ್ಲಸ್ 10 ಲಕ್ಷ ಸಿಗುತ್ತೆ. ಸೊ ಈ ಥರ ಡಿಫ್ರೆನ್ಸ್ ಆಫ್ ರೈಡರ್ಸ್ ಅಂತ ಕರೀತಾರೆ ಇದನ್ನು. ರೈಡರ್ಸ್ ಇನ್ವಾಲ್ವ್ ಆಗಿರೋದು ಬರುತ್ತೆ. ಸೊ ವಿ ಕ್ಯಾನ್ ಚೂಸ್ ವಿತ್ ರೈಡರ್ಸ್ ಆ್ಯಂಡ್ ವಿತೌಟ್ ರೈಡರ್ಸ್ ಆಲ್ಸೋ, ಬಟ್ ಇಟ್ ಈಸ್ ನಾಟ್ ಅವೈಲಬಲ್ ಫಾರ್ 99 ಇಯರ್ಸ್. ಏನಕ್ಕೆ ಅಂತಂದರೆ ನೀವು 99 ಇಯರ್ಸ್ಗೆ ದ ರಿಸ್ಕ್ ಆಫ್ ಒನ್ಸ್ ಯು ಕ್ರಾಸ್ ದ ಏಜ್ ಆಫ್ 80 ರಿಸ್ಕ್ ಆಫ್ ಡೆತ್ ಇಸ್ ಹೈ. ಸೊ ಅದಕ್ಕೆ ಅವರಿಗೆ ಸ್ಪೆಷಲ್ ರೈಡರ್ಸ್ ಎಲ್ಲ ಕೊಡೋದಿಲ್ಲ. ಕೆಲವೊಂದು ಕಂಪನಿಗಳು ಮಾತ್ರ ಲೈಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಅದು HDFC, ಇದೆಲ್ಲ ಬಂದು ಈ ಅಡಿಷ್ನಲ್ ಬೆನಿಫಿಟ್ಸು ಕೊಡುತ್ತೆ, ಬಟ್ ವಿತ್ ಎ ವೆರಿ ಹೈ ಎಕ್ಸ್ಪೆನ್ಸಿವ್ ಆಫ್ ಪ್ರೀಮಿಯಂ. ಸೊ ಐ ಹೋಪ್ ಈ ಟರ್ಮ್ ಯಂಗ್ಸ್ಟರ್ಸ್ ಅನ್ನೋದು ಇಂಪಾರ್ಟೆಂಟ್. ಯಂಗ್ಸ್ಟರ್ಸ್ ಎಕ್ಸಾಂಪಲ್ ಮಾಡ್ಕೊಂಡು ಅರ್ಥ ಆಯ್ತು ಅನ್ಸುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದ್ಸಲಿ ಯೋಚನೆ ಮಾಡಿ ನೋಡಿ. ನೀವೆಲ್ಲ ಸಿಂಗಲ್ ಡಿಜಿಟಲ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಮಾತಾಡಿರ್ತೀರ, 8%, 9%, 10%, 17%, 20% ಅಂತ. ಬಟ್ ಇಟ್ ಈಸ್ ಸ್ಪೀಕಿಂಗ್ ಇನ್ ಥೌಸಂಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಜಸ್ಟ್ ಇಮ್ಯಾಜಿನ್, ನೀವು ಹೋಗಿದ ಮೇಲೆ ನಿಮ್ಮ ಮಕ್ಕಳಿಗಾಗಲಿ, ನೀವು ಹೋಗಿದ್ದೀರಾ ಅಂತ ಒಂದು ಡಿಸಪಾಯಿಂಟೆಡಲ್ಲಿ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಂತು ಅಂದರೆ ಆ ಒಂದು ಫ್ಯಾಮಿಲಿ ಎಷ್ಟು ನಿಂತ್ಕೊಳ್ಳುತ್ತೆ. ಇಲ್ಲ ನೀವು ಆಲ್ರೆಡಿ ಫ್ಯಾಮಿಲಿ ಸ್ಟೆಬಿಲಿ ಆಗಿದೆ ಅಂದರೆ ಆ ಒಂದು ಎಷ್ಟು ಅಪ್ಲಿಫ್ಟ್ ಮಾಡುತ್ತೆ. ಒಂದು ಕೆಟ್ಟದಲ್ಲೂ ಒಂದು ಒಳ್ಳೆಯದಾಗುತ್ತೆ. ಜೀವನ ಪೂರ್ತಿ ನಿಮ್ಮ ಹೆಸರಲ್ಲಿ ಬದುಕಿರುತ್ತೆ. ಯು ವಿಲ್ ಬಿ ಸ್ಟಿಲ್ ದೇರ್ ಅಲೈವ್. ಐ ಆಮ್ ಶೋರ್ ವಿತ್ ಲಾಟ್ ಆಫ್ ಗುಡ್ ಥಿಂಗ್ಸ್ ದಟ್ ಯು ವುಡ್ ಹವ್ ಡನ್. ನೀವು ಮಾಡಿರೋ ಒಂದು ಒಳ್ಳೆ ಕೆಲಸದಿಂದ ಖಂಡಿತ ಯು ಸ್ಟಿಲ್ ವಿಲ್ ಬಿ ಅಲೈವ್ ಇನ್ ಫ್ಯಾಮಿಲಿ. ಬಟ್ this will add an additional, this will add and give an additional fragrance to it. I think it will be ಇದೊಂದು ಮಾರ್ಗದರ್ಶಕವಾಗಿರುತ್ತೆ ಎಲ್ಲರಿಗೂ, ಈ ಥರ ಮಾಡಬೇಕು ನಾವು ಅಂತ. ಸೊ ಐ ಥಿಂಕ್ ಯು ಶುಡ್ ಥಿಂಕ್ ಅಬೌಟ್ ಟೇಕಿಂಗ್ ಅ ಟರ್ಮ್ ಇನ್ಶೂರೆನ್ಸ್ ASAP now itself ಅನ್ನೋದು ಬಾಟಮ್ ಲೈನ್. ಬೈ ಸೇಯಿಂಗ್ ದ್ಯಾಟ್, ಲಾಸ್ಟ್ ಒಂದು ಕ್ಲೂ ಅಲ್ಲಿ ಒಂದು ಒಂದು ಬೌನ್ಸರ್ ಆಗ್ತೀನಿ. ಏನಂತಂದರೆ, ನಾವು ಅಂದ್ಕೊಂಡಿದ ತಕ್ಷಣ ಇದು ತಗೊಳಕ್ಕಾಗಲ್ಲ. You may have to undergo medical examination. Based on that, your premium will be fixed. Clause number 1. Second, based on that, underwriter, the company, will decide whether they can issue a policy to you or not. So, iveradu important point maribedi. So, company will decide premium based on our health checkup, and second, they will decide whether they can issue a policy or not. Now, before we jump into a next option, before we jump into the last summary slides alla, ಆ summary slide ಗಿಂತ I wanted to show ಎಲ್ಡರ್ಸ್ಗೆ ಹೆಂಗಿರುತ್ತೆ ಅಂತ. ಸೊ ಎಲ್ಡರ್ಸ್ಗೆ I had just created one. I just wanted to show how it looks for elders. Okay, so if you could see here, ಎಲ್ಡರ್ಸ್ಗೆ ನಾನು 50 lakhs, 75 lakhs, 1 crore ಸಪ್ರೇಟ್ ಮಾಡಿದ್ದೀನಿ, ಬಿಕಾಸ್ ಇಟ್ ಇಸ್ 2 ಆಪ್ಷನ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆ ಥರ ಅಂತ. ಸೊ ಇಲ್ಲಿ ನೋಡಿದ್ರೆ ನೀವು, ಇದು ಬಂದು 59 ಇಯರ್ಸ್ ಇರೋ ಒಂದು ಎಕ್ಸಾಂಪಲ್, ಒಂದು ಪರ್ಸನ್ ಎಕ್ಸಾಂಪಲ್. ಇದು 50 ಲಕ್ಷ ಅವ್ರ ಸತ್ತ ಮೇಲೆ ಬೇಕು ಅಂದರೆ 59 ಅಂದರೆ ವಿಚ್ ಮೀನ್ಸ್ ದೇ ಆರ್ ಆಲ್ರೆಡಿ ಅಟ್ ರಿಸ್ಕ್, ರೈಟ್? ಅವ್ರು ಆಲ್ರೆಡಿ ಫ್ಯಾಮಿಲಿಗೆ ಬೇಕಾಗಿರೋದ್ರಿಂದ. ಸೊ ಡೆಫಿನೆಟ್ಲಿ ಬೇಸ್ಡ್ ಆನ್ ದ ಏಜ್ ದ ಪ್ರೀಮಿಯಂ ವಿಲ್ ಬಿ ಹೈ. ಆದರೂ ನೋಡಿ, ಅವರು 99 ಇಯರ್ಸ್ ಆಪ್ಷನ್ ಚೂಸ್ ಮಾಡಿದ್ದಾರೆ. 59 ವರ್ಷ ಇವಾಗ. ಇನ್ನು 49 ವರ್ಷ ತನಕ 40 ವರ್ಷ ಬದುಕ್ತೀನಿ ಅಂತ ಒಂದು, ಇಲ್ಲಿಂದ 59ಇಂದ 40 ವರ್ಷ ಬದುಕ್ತೀನಿ ಅಂತ ಅವರು ವರ್ಷಕ್ಕೆ 45,000 ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಆ ಥರ 18 ಲಕ್ಷ ಪ್ರೀಮಿಯಂ ಪೇ ಮಾಡ್ತಾರೆ ಅವರು, ಬಿಕಾಸ್ ಇಟ್ಸ್ ಹ್ಯೂಜ್ ಅಲ್ಲ. 59 ದೇ ಕ್ಯಾನ್ ಡೈ ಅಟ್ 60, 61, 62, 63. ಆ ಲೆಕ್ಕ ನೋಡಿದ್ರೆ ದೇ ಮೈಟ್ ಪೇ ಓನ್ಲಿ 1 lakh and 1.5 lakh, ಬಟ್ ದೇ ಇನ್ ಟರ್ನ್ ಗೆಟ್ 59, ವಿಚ್ ಇಸ್ 315%. ಸ್ಟಿಲ್ ನಾಟ್ ಇನ್ ಸಿಂಗಲ್ ಡಿಜಿಟ್. ಡೋಂಟ್ ಫರ್ಗೆಟ್ ಗೈಸ್, ಸ್ಟಿಲ್ ಇಟ್ಸ್ ನಾಟ್ ಇನ್ ಸಿಂಗಲ್ ಡಿಜಿಟ್. ಇಟ್ಸ್ ರಿಯಲಿ ವರ್ತ್ ಆಫ್ ಅನ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ ಇಸ್ ಅನದರ್ ಆಪ್ಷನ್ ಆಫ್ ಅ ಡಿಫ್ರೆಂಟ್ ಕಂಪನಿ. ಸೊ ನಾನು ಯಾವ್ದು ಬೆಸ್ಟು ಅಂತ ಹೇಳೋದಕ್ಕೆ ಐ ಥಿಂಕ್ ಪಂಜಾಬ್ ಇಸ್ ಬೆಸ್ಟ್, ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಆರ್ ದ ಬೆನಿಫಿಟ್ಸ್ ದಟ್ ದೇ ಗಿವ್ ಅಂತ. ಬ್ರ್ಯಾಂಡ್ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಅದೇ 80 ಇಯರ್ಸ್ಗೆ ಮಾಡಿದಾಗ 50 lakhs, ಸೇಮ್ ಪರ್ಸನ್
he agrees to pay 21 years. Let's say our encounter, that person thinks that, hey, I might not die. I mean, I might die within 5-10 years. I'm not live beyond 75 or 80 ಅಂದಾಗ he has choose this. So he end up paying 7,50,000. ಅವ್ರಿಗೆ 67 lakhs ಪ್ರಾಫಿಟ್ ಅಂತ ಬರುತ್ತೆ. ಸೊ 900% ರಿಟರ್ನ್ಸ್, ಡೋಂಟ್ ಫರ್ಗೆಟ್ ಗೈಸ್. ಸೊ ಸೇಮ್ ವೇ ಇದರಲ್ಲೂ ಯು ಹ್ಯಾವ್ ಅ ರಿಟರ್ನ್ ಆಫ್ ಪ್ರೀಮಿಯಂ ಅಂತ, ಬಟ್ ಇಟ್ ಈಸ್ ನಾಟ್ ಅವೈಲಬಲ್ ಫಾರ್ 80 and above. 75 is the last ಅಂತ ಆವಾಗಲೇ ಹೇಳಿದ್ದೆ. ಸೊ ಸ್ಟಿಲ್ ದೇ ಕ್ಯಾನ್ ಚೂಸ್ ದ್ಯಾಟ್. ಸೊ ಸಿಮಿಲರ್ಲಿ, ಜಸ್ಟ್ ಎ ವ್ಯೂ ಫಾರ್ ಇಫ್ ಯು ವಾಂಟ್ 75 lakhs, ಎ 59-year ಪರ್ಸನ್ ಇಫ್ ದೇ ವಾಂಟ್. ಇದು ಯಾರಿಗಾಗುತ್ತೆ ಅಂದರೆ, ಇವಾಗ ನನಗೆ ತುಂಬ I'm just sharing the thought what I had. I might be wrong. Please don't take me wrong or personally. It's just an example. So assume ಮಾಡಿ ಇವಾಗ ಸಾರಿ, ಮನೇಲಿ ಯಾರೋ ಇಬ್ಬರು ಎಲ್ಡರ್ಸ್ ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದೇ ಆರ್ ದ ಪೀಪಲ್ ಆರ್ ಟೇಕಿಂಗ್ ಕೇರ್. ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಎನಿ ಸೇವಿಂಗ್ಸ್. ದೇ ಆರ್ ವೆರಿಡ್ ಅಬೌಟ್ ದೇರ್ ಚಿಲ್ಡ್ರನ್ಸ್. ಅವ್ರು ತುಂಬ ಮಕ್ಕಳ ಮೇಲೆ ತುಂಬ ವರಿಡ್ ಆಗಿದ್ದಾರೆ. ಏನಪ್ಪ ಇವ್ರು ಹೆಂಗೆ ದುಡಿತಾರೆ, ಇವ್ರು ಏನು ಓದ್ತಾರೋ ಇಲ್ವೋ, ಇವ್ರ ಕಾಲು ನಿಂತ್ಕೊಳ್ತಾರೋ ಇಲ್ವೋ ಅಂತ ಯೋಚನೆ ಮಾಡಿದಾಗ, ನಾವಿರೋ ತನಕ ನೋಡ್ಕೊಬೋದು, ಸಾಕ್ಬೋದು, ನಾವು ಇಲ್ಲಾಗಿದ್ಮೇಲೆ ಹೆಂಗೆ ಅಂತ ಇದ್ದರೆ, ಐ ಥಿಂಕ್ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಮನಿ ಆನ್ ದ ಚಿಲ್ಡ್ರನ್, ದೇ ನೀಡ್ ಟು ಸ್ಪೆಂಡ್ ಮನಿ ಆನ್ ದಿಸ್ ಪ್ಲ್ಯಾನ್. ಏನಕ್ಕೆ ಅಂತಂದರೆ, ಲೆಟ್ಸ್ ಸೇ ದೇ ನೀಡ್ ಟು, ಇಫ್ ದೇ ಆರ್ 59 or 55 and above, so they need to target about 80 years or 85 years and start paying premium of an annual of 50,000, 60,000, and see that that each person gets 75 lakhs or something like that. ಆ ಥರ ಒಂದು ಪ್ಲ್ಯಾನ್ ಮಾಡಬೇಕು. That's my thought, after they die, so that that person whom they really care, whom they are really worried about, gets a good amount ಅನ್ನೋದು ನನ್ನ ಒಂದು ಥಾಟ್ ಪ್ರೊಸೆಸ್ಸು. ಸೊ ನನ್ನ ಒಂದು ಥಾಟ್ ಪ್ರೊಸೆಸ್ಸು. ದೇ ನೀಡ್ ಟು ಥಿಂಕ್ ಅಬೌಟ್ ಇಟ್. ಅದಲ್ಲದೆ ದೇ ಆಲ್ಸೋ, ಓಕೆ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಫಾರ್ 75 lakhs, and let's see for 80 years they might pay an annual premium of 56,000, and